ರಾಜ್ಯದಾದ್ಯಂತ ಮುಂಗಾರು ಮಳೆಯ ರಣಾರ್ಭಟ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ರಾಜ್ಯದ ಬಹುತೇಕ ಕಡೆ ಅವಾಂತರಗಳ ಸರಮಾಲೆಯೇ. ಅದರಲ್ಲೂ ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರದಿಂದಾಗಿ ಮಂಗಳೂರು ಉಡುಪಿ ಜಿಲ್ಲೆಯಲ್ಲಿ ಭಾರೀ ಸಮಸ್ಯೆಗಳಾಗ್ತಾ ಇದೆ. ಪರಿಣಾಮ ಉಡುಪಿ ಜಿಲ್ಲೆಯಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ದಕ್ಷಿಣ ಕನ್ನಡದ 5 ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರು, ಉಳ್ಳಾಲ, ಬಂಟ್ವಾಳ, ಮುಲ್ಕಿ, ಮೂಡುಬಿದಿರೆ ಈ ಎಲ್ಲ ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಈ ಕಡೆ ಕೊಡಗು ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮೂಡುಬಿದಿರೆ ತಾಲೂಕಿನ ಶಾಲೆ ಕಾಲೇಜುಗಳಿಗೆ ರಜೆ. ಮಳೆ ಮುಂದುವರೆದು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಈ ಕಡೆ ಚಿಕ್ಕಮಗಳೂರು ಭಾಗನೂ ಅಷ್ಟೇ, ಅಲ್ಲಿಯೂ ಮಳೆಯಿಂದಾಗಿ ಅವಾಂತರ. ಈ ಭಾಗದಲ್ಲಿ ಮಳೆಯಿಂದಾಗಿ ನದಿಗಳು ತುಂಬಿ ಹರಿತಾ ಇವೆ, ಗ್ರಾಮಗಳಿಗೆ ನೀರು ನುಗ್ಗಿದೆ, ಜನರಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳು ಕೊಚ್ಕೊಂಡು ಹೋಗ್ತಾ ಇವೆ. ಹೀಗಾಗಿ ಜನರು ಪ್ರತಿ ಹಂತದಲ್ಲಿಯೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಡಿಕೇರಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಬೆಳಗಾವಿಯಲ್ಲಿ, ಮಂಗಳೂರಿನಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಕೂಡ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ನಿರೀಕ್ಷೆಗೂ ಮೀರಿ ಮಳೆ ಆಗಿರೋದ್ರಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ, ಮನೆಗಳಿಗೆ ನೀರು ನುಗ್ಗಿದೆ. ಪಾಪ ಜನ ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ಮನೆಗೆ ನುಗ್ಗಿದ ನೀರನ್ನು ಆಚೆ ಹಾಕುವಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಚಿಕ್ಕಮಗಳೂರು ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಚಿಕ್ಕಮಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ನಿರಂತರವಾಗಿ ಮಳೆಯಿಂದಾಗಿ ಸಮಸ್ಯೆಗಳಾಗ್ತಾ ಇರುವಂಥದ್ದು. ಈ ರೀತಿಯ ಪರಿಸ್ಥಿತಿ ಒಂದು ಕಡೆ ಎರಡು ಕಡೆ ಅಲ್ಲ, ಇಡೀ ರಾಜ್ಯದಲ್ಲಿ ಸದ್ಯ ಇದೇ ರೀತಿಯ ಪರಿಸ್ಥಿತಿ ಇದೆ. ಇನ್ನು ನೀವು ಬೆಳಗಾವಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬೆಳಗಾವಿಯಲ್ಲಿಯೂ ಕೂಡ ವಿಪರೀತ ಮಳೆಯಿಂದಾಗಿ ನಾವೀಗಾಗಲೇ ಈ ಮೊದಲೇನು ಮಳೆ ಆಗಿತ್ತಲ್ಲ, ಆವಾಗಲೂ ಕೂಡ ಹೇಳ್ತಾ ಇದ್ದೀವಿ, ವಾಡಿಕೆಗಿಂತ ಈ ಸಾರಿ ಹೆಚ್ಚಿನ ಮಳೆ ಮತ್ತು ಮುಂಗಾರು ಮಳೆ ಅವಧಿಗೂ ಮುನ್ನ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಬಿಡಿದೆ ಅಂತ ಹೇಳಿ. ಕೇರಳಕ್ಕೆ ಮೊದಲು ಎಂಟ್ರಿ ಕೊಡುತ್ತೆ, ಕೇರಳಕ್ಕೆ ಎಂಟ್ರಿ ಕೊಟ್ಟು 1 ವಾರ ಆದಮೇಲೆ ರಾಜ್ಯಕ್ಕೆ ಬರಬೇಕು. ಆದರೆ ಅಲ್ಲಿಯೂ ಕೂಡ ನಿಗದಿಗಿಂತ ಮುಂಚೆ ಮಳೆ ಬಂದಿದ್ದರಿಂದ ಅದರ ಪರಿಣಾಮ ರಾಜ್ಯದ ಮೇಲೆ ಆಗಿ ರಾಜ್ಯದಲ್ಲಿಯೂ ಕೂಡ ಅವಧಿ ಪೂರ್ವ ಮುಂಗಾರು ಮಳೆ ಪ್ರವೇಶ ಆಯಿತು. 28ನೇ ತಾರೀಕಿಂದ ಮುಂಗಾರು ಮಳೆ ಪ್ರವೇಶ ಆಗಬೇಕಾಗಿತ್ತು, ಮೇ 28ರಿಂದ. ಆದರೆ ಅದಕ್ಕಿಂತ 10 ದಿನ ಮುಂಚೆನೇ ಮಳೆ ಹಿಂಗೆ ಹೊಡಿತು ರಾಜ್ಯದಲ್ಲಿ ಅಂತಂದರೆ ಅವಾಂತರಗಳ ಸರಮಾಲೆ. ಈಗಲೂ ಕೂಡ ಆ ರೀತಿ ಮಳೆಯ ಅಬ್ಬರ ಮುಂದುವರೆದು ಇಡೀ ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ. ಇನ್ನು ರಾಜ್ಯದಾದ್ಯಂತ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಹಲವು ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ದೃಶ್ಯಗಳ ಸಮೇತ ತಾವು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಗುಡ್ಡ ಕುಸಿತ, ರಸ್ತೆಗಳಿಗೆ ಹಾನಿ, ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಯೆಲ್ಲ ಹಾನಿ. ಈ ರೀತಿ ರೈತ ಪ್ರತಿಯೊಂದು ಹಂತದಲ್ಲಿ ಕಂಗಾಲಾಗಿದ್ದಾನೆ. ಜನ ಮಳೆ ನಿಂತರೆ ಸಾಕು ಅನ್ನುವಂತಹ ಪರಿಸ್ಥಿತಿ. ಈ ಕಡೆ ಶಾಲಾ ಕಾಲೇಜುಗಳ ವಿಚಾರಕ್ಕೆ ಬಂದರೆ ವಿಪರೀತ ಮಳೆಯಿಂದಾಗಿ ಶಾಲೆ ಕಾಲೇಜುಗಳಿಗೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಹವಾಮಾನ ಇಲಾಖೆಯವರು ಆ ಹವಾಮಾನ ವರದಿಯನ್ನು ನೋಡಿಕೊಂಡು ಆಯಾ ಜಿಲ್ಲೆಗಳಿಗೆ ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಸದ್ಯ ಎಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ರಾಜ್ಯಾದ್ಯಂತ ವರುಣನ ಅಬ್ಬರ, ಭಾರಿ ಮಳೆಗೆ ಹಲವೆಡೆ ಅವಾಂತರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಹಲವೆಡೆ ಗೋಡೆ ಕುಸಿತವಾಗಿದ್ದು ಮಳೆಯಾರ್ಭಟಕ್ಕೆ ಹಲವು ರಸ್ತೆಗಳು ಜಲಾವೃತವಾಗಿದೆ. ಕದ್ರಿ ಶಿವಬಾಗ್ ಬಳಿಯ ಸುಂದರ ಅಪಾರ್ಟ್ಮೆಂಟ್ ಹಿಂಭಾಗದ ತಡೆಗೋಡೆ ಕುಸಿತವಾಗಿದೆ. ಮರ ಸಮೇತವಾಗಿ ತಡೆಗೋಡೆ ಬಿದ್ದಿದ್ದು ಸಮಸ್ಯೆಯಾಗಿದೆ. ಇನ್ನೊಂದೆಡೆ ಮಂಗಳೂರು ಹೊರವಲಯದ ವಾಮಂಜೂರು ಬಳಿಯ ಎತ್ತಿಕಲ್ ಗುಡ್ಡ ಮತ್ತೆ ಕುಸಿಯುವ ಆತಂಕ ಎದುರಾಗಿದೆ. ಇತ್ತ ಕಂಕನಾಡು ಸುವರ್ಣ ಲೇನ್ನಲ್ಲಿ ತಡೆಗೋಡೆ ಕುಸಿದಿರುವ ದೃಶ್ಯ ಭಯಂಕರವಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ದಕ್ಷಿಣ ಕನ್ನಡದ 5 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಮಂಗಳೂರು, ಉಳ್ಳಾಳ, ಬಂಟ್ವಾಳ, ಮುಲ್ಕಿ, ಮೂಡಬಿದಿರೆ ತಾಲೂಕಿನ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ರಜೆ ಘೋಷಿಸಿ ಆದೇಶಿಸಿದ್ದಾರೆ. ಮಳೆಯಾರ್ಭಟ ಹಿನ್ನೆಲೆ ಉಡುಪಿಯಲ್ಲೂ ರಜೆ ಘೋಷಣೆ.
ಉಡುಪಿಯಲ್ಲೂ ಮಳೆಯಾರ್ಭಟ ಜೋರಾಗಿರುವುದರಿಂದ ಉಡುಪಿ ಜಿಲ್ಲೆಯಲ್ಲೂ ನಾಳೆ ರಜೆ ಘೋಷಿಸಲಾಗಿದೆ. ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ರಜೆ ಘೋಷಿಸಿ ಆದೇಶಿಸಿದ್ದಾರೆ. ಚಿಕ್ಕಮಗಳೂರಿನ ಶಾಲೆಗಳಿಗೆ ರಜೆ ಘೋಷಣೆ. ಇನ್ನು ಮಲೆನಾಡಿನಲ್ಲಿ ವರ್ಣಾರ್ಭಟ ಮುಂದುವರಿಯುವುದರಿಂದ ಚಿಕ್ಕಮಗಳೂರಿನ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕಿನ ಅಂಗನವಾಡಿ, ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶಿಸಿದ್ದಾರೆ. ಹಲವೆಡೆ ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ಹೀಗಾಗಿ ಯಾವುದೇ ಅನಾಹುತವಾಗಬಾರದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೆಡೆ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ, ವಿಪರೀತ ಮಳೆಯಿಂದಾಗಿ ಹಲವು ಸಮಸ್ಯೆಗಳಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ವರದಿ ಹೇಳ್ತಾ ಇತ್ತು. ಅಲ್ಲಿ ಯಾವ ರೀತಿಯ ಅಲರ್ಟ್ ಅನ್ನು ಈಗ ಅನೌನ್ಸ್ ಮಾಡಲಾಗಿದೆ, ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಪಾಟೀಲ್, ಕಳೆದ 3 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರ್ಣನ ಆರ್ಭಟ ಜೋರಾಗಿರುವಂಥದ್ದು. ಮೊನ್ನೆ ಸಂಜೆಯಿಂದ ಇದೇ ರೀತಿಯಾಗಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಅದರಲ್ಲೂ ಕೂಡ ಮಂಗಳೂರು ನಗರ ಭಾಗದಲ್ಲಿ ವ್ಯಾಪಕವಾದಂತಹ ಮಳೆ ಆಗ್ತಿದೆ. ಹಲವು ತಗ್ಗು ಪ್ರದೇಶಗಳು ಜಲಾವೃತಗೊಳ್ತಾ ಇದೆ. ಜೊತೆಗೆ ಇಲ್ಲಿನ ಜೀವ ನದಿಗಳು ತುಂಬಿ ಹರಿತಾ ಇರುವಂಥದ್ದು, ಸಮುದ್ರ ಅಬ್ಬರಿಸ್ತಾ ಇರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ಯಾರೂ ಕೂಡ ಮೀನುಗಾರರು ಇಳಿಬಾರ್ದು ಸಮುದ್ರಕ್ಕೆ ಅನ್ನುವಂಥ ಸೂಚನೆ ನೀಡಿರುವಂಥದ್ದು. ಜೊತೆಗೆ ನದಿ ಮತ್ತು ಸಮುದ್ರ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆ ನೀಡಿರುವಂಥದ್ದು. ಯಾಕಂದರೆ ನದಿ ಮತ್ತು ಸಮುದ್ರದ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಹೀಗಾಗಿ ಅಪಾಯ ಸಂಭವಿಸಬಹುದು ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಅಗತ್ಯ ಬಿದ್ದರೆ ಅವರನ್ನು ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆಗೂ ಕೂಡ ಜಿಲ್ಲಾಡಳಿತ ತೊಡಗಿರುವಂಥದ್ದು. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಅಂದರೆ ನಿನ್ನೆ 5 ತಾಲೂಕುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು. ಅಂದರೆ ಹೆಚ್ಚಿನ ಮಳೆ ಬೀಳುವಂಥ 5 ತಾಲೂಕುಗಳಿಗೆ ನಿನ್ನೆ ರಜೆ ಘೋಷಣೆ ಮಾಡಲಾಗಿತ್ತು. ಆದರೆ ರಾತ್ರಿ ಪೂರ್ತಿ ಬಹಳಷ್ಟು ಜೋರಾದಂಥ ಮಳೆ ಇತ್ತು. ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲೂ ಕೂಡ ನಿನ್ನೆ ಬಹಳಷ್ಟು ಮಳೆ ಇತ್ತು. ಹೀಗಾಗಿ ಇವತ್ತು ಬೆಳಿಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾದಂಥ ಮುಲ್ಲೈ ಮುಗಿಲನ್ ಅವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಜೊತೆಗೆ ಎಚ್ಚರಿಕೆಯಿಂದ ಇರಬೇಕು, ಯಾರೂ ಕೂಡ ನದಿ, ಸಮುದ್ರ ಮತ್ತು ಕೆರೆಗಳ ತೀರಕ್ಕೆ ಹೋಗಬಾರ್ದು ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಮತ್ತು ಅಗತ್ಯ ಬಿದ್ದರೆ ಅವರು ಜಿಲ್ಲೆ ಸಹಾಯವಾಣಿಗೆ ಫೋನ್ ಮಾಡಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಮತ್ತು ಜಿಲ್ಲೆಯಾದ್ಯಂತ ಒಂದಷ್ಟು ಗುಡ್ಡ ಕುಸಿತ ಪ್ರಕರಣ, ಕಾಂಪೌಂಡ್ ಕುಸಿತ ಪ್ರಕರಣ, ಮನೆ ಕುಸಿತ ಪ್ರಕರಣಗಳು ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ಆ ಗುಡ್ಡದ ತೀರ ಮತ್ತು ಕೆಲವೊಂದು ಸ್ಪಾಟ್ಗಳಿದೆ ಅಲ್ಲಿ ವಾಸಿಸುವವರು ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ಅಪಾಯ ಸಂಭವಿಸಿದರೆ ಕೂಡಲೇ ನೀವು ಸ್ಥಳಾಂತರ ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಯಾವತ್ತು ರೆಡ್ ಅಲರ್ಟ್ ಇರುವಂಥದ್ದು. ಹೀಗಾಗಿ ಜಿಲ್ಲೆಯಾದ್ಯಂತ ವ್ಯಾಪಕವಾದಂತಹ ಮಳೆಯಾಗಿರುವಂಥದ್ದು. ಅದರಲ್ಲೂ ಮಂಗಳೂರು ನಗರ ಭಾಗದಲ್ಲಿ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಸುರಿಯುವಂಥದ್ದು